ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣವಾಚಕಗಳು ಅಂದರೆ ನಿಮ್ಮ ಕನ್ನಡ ಭಾಷಾಭ್ಯಾಸ ಪುಸ್ತಕದಲ್ಲಿರ್ತಕ್ಕಂತಹ ಗುಣವಾಚಕ ಪದಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇದು ವ್ಯಾಕರಣ ಪ್ರಶ್ನೆಯಲ್ಲಿ ಅತಿ ಸರಳವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಇದನ್ನು ಸರಿಯಾಗಿ ನೋಡಿಕೊಂಡ್ರೆ ನೀವು 2 ಅಂಕವನ್ನು ಪಡೆದುಕೊಳ್ಬೋದು. ಉತ್ತರವನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಸುಂದರ ನಾಡು. ಸುಂದರ, ಇಲ್ಲಿ ಗುಣವಾಚಕ ಪದ ಸುಂದರ. ನಾಡು ಅಂತಕ್ಕಂಥದ್ದು ನಾಮಪದ ಆದರೆ ಸುಂದರ ಅಂತಕ್ಕಂಥದ್ದು ಗುಣವಾಚಕ. ಒಳ್ಳೆಯ ಹುಡುಗಿ, ಇಲ್ಲಿ ಗುಣವಾಚಕ ಪದ ಒಳ್ಳೆಯ. ಹುಡುಗಿ ಹೇಗಿದ್ದಾಳೆ? ಒಳ್ಳೆಯವಳು, ಆ ಥರ ಅರ್ಥ. ಹಸಿರು ಬಟ್ಟೆ, ಉತ್ತರ ಹಸಿರು. ದೊಡ್ಡ ಹುಡುಗ, ದೊಡ್ಡ. ಗೂಗೆ ಮರಿ, ಇಲ್ಲಿ ಗೂಗೆ. ಹೆಮ್ಮರ, ಹಿರಿಯ. ಹಿರಿದು ಮರ, ಹೆಮ್ಮರ, ಹಾಗಾಗಿ ಹಿರಿಯನ ಅರ್ಥ ಬರುತ್ತೆ. ಕಡು ಪಾಪ, ಕಡು. ಘೋರ ಪಾಪಿ, ಗುಣವಾಚಕ ಪದ ಘೋರ. ದುರ್ಜನ, ದುರ್ ಪ್ಲಸ್ ಜನ, ಹಾಗಾಗಿ ಇದು ಗುಣವಾಚಕ ಪದ ದುರ್. ದುರ್ಗಂಧ, ಹಾಗೆಯೇ ದುರ್ ಅಂತಕ್ಕಂಥದ್ದು. ಕಿರುಹಾದಿ, ಇಲ್ಲಿ ಗುಣವಾಚಕ ಪದ ಕಿರು. ಹಸಿರು ಕಂಬಳಿ, ಹಸಿರು. ಸಣ್ಣ ಕರುಳು, ಸಣ್ಣ. ಹಾಡು ಹಕ್ಕಿ, ಹಾಡು. ಸ್ವಚ್ಛ ಸಮುದ್ರ, ಸ್ವಚ್ಛ. ಬೆಳಕಿನ ಬಿತ್ತ, ಇಲ್ಲಿ ಬೆಳಕು ಅಂತಕ್ಕಂಥದ್ದು ಗುಣವಾಚಕ. ಮರಿ ಮೀನು, ಮರಿ. ಉಗ್ರ ಕೋಪ, ಉಗ್ರ. ಗಟ್ಟಿಪಾದ, ಗಟ್ಟಿ. ನಳಿನಾನನೆ, ನಳಿನ. ದೊಡ್ಡ ಮರ, ದೊಡ್ಡ. ಎಳೆ ಬಿಸಿಲು, ಎಳೆ. ದೊಡ್ಡ ಕಲ್ಲು, ದೊಡ್ಡ. ಬೆಳ್ಳಿ ಲೋಟ, ಬೆಳ್ಳಿ. ಎಳೆ ಮೂಗು, ಎಳೆ. ಕಲಿ ಭೀಮ, ಕಲಿ. ಹಿತವಚನ, ಹಿತ. ರಸಬಳ್ಳಿ, ರಸ. ಶುದ್ಧ ನೀರು, ಶುದ್ಧ. ವಕ್ತ ಪದ್ಮ, ವಕ್ತ್ರ. ಪೊಲ್ಲುವಾರ್ತೆ, ಪೊಲ್ಲವಾರ್ತೆ, ಪೊಲ್ಲ. ಮಂಗಳಲಿಂಗ, ಮಂಗಳ. ಲಘುವರ್ತನ, ಲಘು. ಘೋರಪಾತಕಿ, ಘೋರ. ಘೋರತರ ವಿಷ, ಘೋರ. ಕುಜನರು, ಕೆಟ್ಟ ಜನರು, ಕುಜನರು, ಹಾಗಾಗಿ ಕೆಟ್ಟ. ಅಪ್ರತಿಮ ಮಲ್ಲ, ಅಪ್ರತಿಮ. ನಸು ಮಿಸುಕು, ನಸು. ಮರಿಗೂಗೆ, ಮರಿ. ಬಂಗಾರದ ಬಳೆ, ಬಂಗಾರ. ಸಣ್ಣ ಸುಣ್ಣದ ಹರಳು, ಸುಣ್ಣ. ಹುಸಿ ನಿದ್ದೆ, ಹುಸಿ. ಕೊರೆವ ಕೋಳು, ಕೊರೆ. ಹಾಸುಗಂಬಿ, ಹಾಸು. ಬಲಿಷ್ಠ ಕೈಗಳು, ಬಲಿಷ್ಠ. ಮಿಂಚಿನಂಥ ವ್ಯಕ್ತಿ, ಮಿಂಚಿನಂಥ. ಹಡೆದವ್ವ, ಹಡೆ. ದಯಾಮೃತ್ಯು, ದಯಾ. ಕಣ್ಬೆಳಕು, ಕಣ್ಣ ಬೆಳಕು, ಕಣ್ಣು. ಉರಿವ ಬತ್ತಿ, ಉರಿವ. ಎಡಗಣ್ಣು, ಎಡ. ಹಿತವಚನ, ಹಿತ. ಮುಗ್ಧ ಜೀವಿ, ಮುಗ್ಧ. ದೂರದೃಷ್ಟಿ, ದೂರ. ಒಳನೋಟ, ಒಳ. ಕೆಳಹೊಟ್ಟೆ, ಕೆಳ. ಸಣ್ಣ ಮಕ್ಕಳು, ಸಣ್ಣ. ಮಲತಾಯಿ, ಮಲ. ದುರ್ದೈವ, ದುರ್ ಅಂದರೆ ಬಿಡಿಸಿ ಸ್ಪ್ಲಿಟ್ ಮಾಡಿ ಬರೆದಾಗ ದುರ್ ಪ್ಲಸ್ ದೈವ ಅಂತಾಗುತ್ತೆ. ಅವಸರದ ಹೆಜ್ಜೆ, ಅವಸರ. ಮಣ ಆಯಾಸ, ಮಣ. ಮಂಕಾದ ಮಡದಿ, ಮಂಕು. ದುರ್ದೈವ ಈಗಾಗಲೇ ಹೇಳಿದೆ. ಉಜ್ವಲ ಭವಿಷ್ಯ, ಉಜ್ವಲ. ಅಪಸ್ವರ, ಅಪ. ವಿದ್ಯಾರ್ಥಿಗಳೇ, ಇಲ್ಲಿ ಸ್ಪ್ಲಿಟ್ ಮಾಡೇ ಬರೆದಿರೋದ್ರಿಂದ ಈಸಿ ಇರೋದನ್ನು ನಾನು ಹಾಗೆ ಆನ್ಸರ್ನ ಹೇಳ್ತಾ ಹೋದೆ, ಪ್ರಶ್ನೆ ಮತ್ತು ಉತ್ತರವನ್ನು ಹೇಳ್ತಾ ಹೋದೆ. ಯಾವುದು ಕಷ್ಟ ಇದೆಯೋ ಅದನ್ನು ಸ್ಪ್ಲಿಟ್ ಮಾಡಿ ಹೇಳಿದೆ. ವಿದ್ಯಾರ್ಥಿಗಳೇ, ನಿಮಗೆ ಅನುಕೂಲವಾಗುವಂತೆ ವ್ಯಾಕರಣದ ಸಾಕಷ್ಟು ವಿಡಿಯೋವನ್ನು ಈಗಾಗಲೇ ಹಾಕಿದ್ದೀನಿ, ಈಗಲೂ ಹಾಕ್ತಾಯಿದ್ದೀನಿ. ಪರೀಕ್ಷೆ ನಾಡಿದ್ದೇ ಇರೋದರಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.